ಇನ್ನು ಫುಟ್ಬಾಲ್ ಸ್ಟಾರ್ ಮೆಸ್ಸಿ ಹೈದರಾಬಾದ್ನತ್ತ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋಲ್ಕತ್ತಾದ ಸ್ಟಾರ್ ಲೇಕ್ ಸ್ಟೇಡಿಯಂನಿಂದ ಈಗ ಪ್ರಯಾಣ ಬೆಳೆಸಿದ್ದಾರೆ. ಹೈದರಾಬಾದ್ನತ್ತ ತೆರಳಿದ್ದಾರೆ ಮೆಸ್ಸಿ. ಬಿಗಿ ಭದ್ರತೆಯಲ್ಲೇ ಮೆಸ್ಸಿಯನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಹೈದರಾಬಾದ್ಗೆ ತೆರಳುತ್ತಾರೆ. ನೋಡಿ, 2:30ಕ್ಕೆ ಹೈದರಾಬಾದ್ಗೆ ಫ್ಲೈಟ್ ಇದೆ. ಆ ಫ್ಲೈಟ್ನ ಮುಖಾಂತರವಾಗಿ ಹೈದರಾಬಾದ್ಗೆ ತೆರಳುತ್ತಾರೆ. ಕೋಲ್ಕತ್ತಾದಲ್ಲಿ ಒಂದು ದೊಡ್ಡ ಅವಾಂತರವೇ ಆಗೋಯ್ತು. ಮೆಸ್ಸಿಯನ್ನ ನೋಡಬೇಕು ಅಂತ ಹೇಳಿ ಸಾಕಷ್ಟು ಹಣ ಕೊಟ್ಟು ಬಂದಂತಹ ಅಭಿಮಾನಿಗಳು ಅವರು ಕೇವಲ 10 ನಿಮಿಷ ಇದ್ರು ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು, ದಾಂಧಲಿಯನ್ನ ಮಾಡಿದ್ರು. ಒಂದ್ ರೀತಿ ರಣರಂಗವಾಗಿ ಮಾರ್ಪಡ್ತು ಕೋಲ್ಕತ್ತಾದ ಸ್ಟೇಡಿಯಂ. ಇದಾದ ನಂತರದಲ್ಲಿ ಈಗ ಹೈದರಾಬಾದ್ನತ್ತ ಮುಖ ಮಾಡಿದ್ದಾರೆ ಮೆಸ್ಸಿ. ಇನ್ನು ಮೆಸ್ಸಿ ಫ್ಯಾನ್ಸ್ ದಾಂಧಲೆ, ಸಿಎಂ ಮಮತಾ ಬ್ಯಾನರ್ಜಿ ಟ್ವೀಟ್ ಮಾಡಿದ್ದಾರೆ. ಏನ್ ಅವ್ಯವಸ್ಥೆ ಆಯ್ತು ಆ ಬಗ್ಗೆ ನನಗೆ ತೀವ್ರ ಆಘಾತವಾಗಿದೆ. ಮೆಸ್ಸಿ ಹಾಗೂ ಅಭಿಮಾನಿಗಳಲ್ಲಿ ಕ್ಷಮೆಯಾಚಿಸುತ್ತೇನೆ. ಈ ಬಗ್ಗೆ ತನಿಖೆಗೆ ಸಮಿತಿಯನ್ನ ರಚನೆ ಮಾಡ್ತೀವಿ. ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ದಾಂಧಲೆ ಬಗ್ಗೆ ತನಿಖೆ ನಡೆಯುತ್ತೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ. ನೋಡಿ, ಯಾರು ಕೂಡ ಅಂದ್ಕೊಳ್ದೇ ಇರುವಂತಹ ಘಟನೆ ಇವತ್ತಾಯ್ತು. ಒಂದ್ ಕಡೆ ಮೆಸ್ಸಿಗೂ ಕೂಡ ಆತಂಕ, ಯಾಕೆಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ನುಗ್ತಾರೆ, ದಾಂಧಲೆ ಎಬ್ಬಿಸ್ತಾರೆ. ಮತ್ತೆ ಅಭಿಮಾನಿಗಳಿಗೂ ಕೂಡ ನಿರಾಸೆ. ಹೀಗಾಗಿ ಈ ಬಗ್ಗೆ ತನಿಖೆ ಮಾಡೋದಾಗಿ ಮಮತಾ ಬ್ಯಾನರ್ಜಿ ಟ್ವೀಟ್ ಮಾಡಿದ್ದಾರೆ.